ನನ್ನ ಹೆಸರು ವಿದ್ವಾನ್ ಬೆಟ್ಟಲಿಂಗದೇವರು DS ಅಂತ ಹೇಳಿ ಬೆಳಗುಂಬ ಸುಕ್ಷೇತ್ರ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ಅರ್ಚಕರಾಗಿದ್ದೇವೆ. ಶ್ರೀಮಶ್ಚಂದ್ರ ಕಲಾಧರಂ ಪುರಹರಂ ಸಾಂಬಂ ಕೃಪಾಸಾಗರಂ ಭೀಮಂ ಭಾವತಿ ಸಂಹರಂ ಭವಹರಂ ಭಾಗೀರಥಿ ಶೇಖರಂ ಸೋಮಂ ಸೋಮಸ್ರೋತ್ತಮಾಜ್ಞನಯನಂ ಸದ್ಭಕ್ತರಂ ಶಂಕರಂ ಪ್ರೇಮಂ ಧೃತ್ವಪರಾತ್ಪರಂ ಪ್ರಗತಾಂ ಶಿವಸಿದ್ದರಾಮೇಶ್ವರ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯವ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಒಂದು ಶುಭಾಶಯಗಳನ್ನು ಕೋರ್ತಾ ಹಾಗೆ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಯವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಬೆಳಗುಂಬ ಸುಕ್ಷೇತ್ರ ತುಮಕೂರಿನಿಂದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಸುಕ್ಷೇತ್ರ ಜಗದ್ಗುರು ಶಿವಯೋಗಿ ಗುರು ಸಿದ್ದರಾಮೇಶ್ವರರ 75ನೇ ಮಹಾಗದ್ದಿಗೆ ಇರ್ತಕ್ಕಂತಹ ಸುಕ್ಷೇತ್ರ ಆಗಿದೆ. ವಿಶೇಷವಾಗಿ ಬೆಳಗುಂಬದಲ್ಲಿ ಮಕರ ಸಂಕ್ರಾಂತಿಯ ದಿನದಿಂದ ಜಗದ್ಗುರುವಿನ ಜಯಂತಿಯೊಂದಿಗೆ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ವಾಡಿಕೆ ಹಿಂದಿಂದ ಬಂದಿರತಕ್ಕಂಥದ್ದು. ಅದರಂತೆ ಈ ವರ್ಷ ದಿನಾಂಕ 14/1/2025 ಮಂಗಳವಾರದಿಂದ ದಿನಾಂಕ 16/1/2025 ಗುರುವಾರದವರೆಗೆ ಜಗದ್ಗುರುವಿನ ಜಯಂತಿ ಮತ್ತು ಜಾತ್ರಾ ಮಹೋತ್ಸವವನ್ನು ಎಲ್ಲ ಭಕ್ತಾದಿಗಳು ಸೇರಿ ಒಂದು ಏರ್ಪಡಿಸಿದ್ದಾರೆ. ಈ ದಿನಾಂಕದಂದು ವಿಶೇಷವಾಗಿ ಮಕರ ಸಂಕ್ರಾಂತಿಯಂದು ಸ್ವಾಮಿಯವರಿಗೆ ಜಾತ್ರೆಗೆ ಪ್ರಾರಂಭವನ್ನು ಮಾಡಲಾಗುತ್ತೆ. ಧ್ವಜಾರೋಹಣದ ಮುಖಾಂತರ ಪ್ರಾರಂಭ ಮಾಡಿ ಸ್ವಾಮಿಯ ಪರ್ವತದಲ್ಲಿ ಬೆಟ್ಟದಲ್ಲಿ ಅಲ್ಲಿ ಸ್ವಾಮಿಯ ಒಂದು ಕುರುಹುಗಳಿದ್ದಾವೆ. ಅದು ರುದ್ರತೀರ್ಥ ಆಗ್ಬೋದು, ರೈಲಿಂಗೇಶ್ವರ ಸ್ವಾಮಿ ಆಗ್ಬೋದು, ಸ್ವಾಮಿಗಳು ಮಲ್ತಕ್ಕಂಥ ಆಕಾರ ಇರ್ಬೋದು, ಹಾಗೆ ಉತ್ತರಾಭಿಮುಖಕ್ಕೆ ನಿಂತಿರ್ತಕ್ಕಂಥ ಪಾದಗಳಾಗ್ಬೋದು, ಅಲ್ಲೆಲ್ಲವೂ ಸಹ ಅಭಿಷೇಕಾದಿ ಪೂಜೆಗಳು ಇರುತ್ತೆ. ಅದೇ ದಿನ ರಾತ್ರಿ ಸಂಕ್ರಾಂತಿ ಹಬ್ಬದ ರಾತ್ರಿ 3:30ಕ್ಕೆ ಸ್ವಾಮಿಯವರನ್ನ ಪಲ್ಲಕ್ಕಿಯ ಮುಖಾಂತರ ರಥಾರೋಹಣ ಮಾಡಿಸಿ ಇಲ್ಲಿ ಗಂಗಮ್ಮನವರ ಗುಡಿ ಅಂತ ಇದೆ, ಅಲ್ಲಿಗೆ ಸ್ವಾಮಿಯವ್ರನ್ನ ರಥೋತ್ಸವದ ಮುಖಾಂತರ ಕರೆದುಕೊಂಡು ಹೋಗ್ತೇವೆ. ಅಲ್ಲಿ ಗಂಗಾ ಸ್ನಾನ ಗಂಗಾ ಪೂಜಾದಿಗಳು ನೆರವೇರಿಸಿ ದಿನಾಂಕ 15/1/2025 ಬುಧವಾರ ಮಧ್ಯಾಹ್ನ ಒಂದು 12 ಗಂಟೆಯ ನಂತರ ಅಲ್ಲಿಂದ ರಥೋತ್ಸವದೊಂದಿಗೆ ಪುನಃ ಮೂಲ ಸ್ಥಾನಕ್ಕೆ ಸ್ವಾಮಿಯವರು ದಯಮಾಡಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಹರಕೆ ಹೊತ್ತಂತಹ ಭಕ್ತಾದಿಗಳ ನಡೆಮಡಿ ಉತ್ಸವ ಇರತಕ್ಕಂಥದ್ದು ವಿಶೇಷವಾಗಿರುತ್ತೆ. ತಾವೆಲ್ಲರೂ ಸಹ ಬಂದು ಅದನ್ನು ದರ್ಶನ ಮಾಡ್ತಕ್ಕಂಥದ್ದು. ಹಾಗೆ ಸ್ವಾಮಿಯನ್ನು 15ನೇ ತಾರೀಕು ಸಂಜೆ ಬುಧವಾರ ಗದ್ದಿಗೆ ಮಾಡಿದ ನಂತರ 16ನೇ ತಾರೀಕು ಗುರುವಾರ ಬೆಳಗ್ಗೆ 8:30ರಿಂದ ಮಹಾರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಹ ಸಾಮೂಹಿಕವಾದಂಥ ಒಂದು ಅಭಿಷೇಕದಲ್ಲಿ ಪಾಲ್ಗೊಂಡು ಸ್ವಾಮಿಯನ್ನ ದರ್ಶನವನ್ನು ಪಡಿತಾರೆ. ಹಾಗೆ ಈ 2 ದಿನಗಳು ಈ ಜಾತ್ರೆ ಏನು ನಡೀತೆ 2 ದಿನಗಳು ಸಹ ಮಹಾದಾಸೋಹವನ್ನು ಸಹ ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಸಹ ಬಂದು ಈ ಸ್ವಾಮಿಯವರ ಒಂದು ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಸನ್ಮಂಗಲಾನಿ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.